ನೂತನ ಸಚಿವರಂತ ಮಾಗಡಿ ಬಾಲಕೃಷ್ಣ ಅವರ ನಿಮ್ಮ ಮಾತಾಡಿಸ್ತಾ ಹೋಗ್ತೀನಿ. ಇನ್ನೇನು ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಿರೀಕ್ಷೆ ಇತ್ತಾ, ಹೇಗೆ? ವಿಶ್ವಾಸ ಇತ್ತು ಮುಖ್ಯಮಂತ್ರಿಗಳು ಈ ಬಾರಿ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ. ಬಹುಶಃ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬ, ಅವರ ಧರ್ಮಪತ್ನಿ ಇರ್ಬೋದು, ನಮ್ಮ ನಾಯಕರಂತ ಡಿ ಕೆ ಸುರೇಶ್ ಅವರು ಇರ್ಬೋದು, ಇವರೆಲ್ಲರ ಒತ್ತಾಸೆಯ ಮೇರೆಗೆ ಮುಖ್ಯಮಂತ್ರಿಗಳು ಒಂದು ಅವಕಾಶವನ್ನು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ ಮತ್ತು ಬೇರೆ ನಾಯಕರನ್ನ ಮನವೊಲಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರದಲ್ಲಿ ಧ್ವನಿ ಎತ್ತಿದೆ ಮೊದಲಿಗೆ ನೀವು ಧ್ವನಿ ಎತ್ತಿದ್ದು ನೀವು. ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಇದು ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಾನು ಒತ್ತಾಯ ಮಾಡಿ ಅವರೇನು ಮುಖ್ಯಮಂತ್ರಿ ಆಗಲಿಲ್ಲ. ಅವರು ಅರ್ಹರಿದ್ದರು. ಯಾಕಂದರೆ ಅವರು ಹುಟ್ಟು ಕಾಂಗ್ರೆಸ್ಸಿಗರವರು. ಎಂಥ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸ್ತಿಲ್ಲ. ಅವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗರಿಂದನೇ ಅವ್ರಿಗೆ ತೊಂದರೆ ಆಯಿತು. ಅಂಥ ಸಂದರ್ಭದಲ್ಲೂ ಕೂಡ ಅವ್ರು ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ. ಅದರಿಂದ ಅವ್ರಿಗೆ ಅರ್ಹತೆ ಇತ್ತು. ಆ ಅರ್ಹತೆಗೆ ಗೌರವ ಕೊಡಿ ಅಂತೇಳಿ ಹೈಕಮಾಂಡ್ ಮೇಲೆ ನಾವು ಒತ್ತಾಯ ಹಾಕಿದ್ದೀವಿ ಅಷ್ಟೇ. ನಮ್ಮದೇನು ವಿಶೇಷವಾದಂಥ ಪ್ರಯತ್ನ ಏನಿಲ್ಲ. ಅದರಲ್ಲಿ ಅವ್ರಿಗೆ ಅರ್ಹತೆ ಇತ್ತು. ಕಾಂಗ್ರೆಸ್ ಮ್ಯಾನ್ ಈ ಪಕ್ಷದ ಏಳಿಗೆಗೋಸ್ಕರ ಸಾಕಷ್ಟು ದುಡಿದಿದ್ದಾರೆ. ಈ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯನವರು ಒಟ್ಟುಗೂಡಿ ಸಾಕಷ್ಟು ಅಧ್ಯಕ್ಷರಾಗಿ ಶ್ರಮ ವಹಿಸಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನು ಅವ್ರು ಇರ್ತಕ್ಕಂಥ ವಿಚಾರನ ಒತ್ತಾಯ ಮಾಡಿದ್ದೀವಿ. ಅಷ್ಟು ಬಿಟ್ರೆ ಅದೇನು ವಿಶೇಷತೆ ಏನಿಲ್ಲ. ಅದರಲ್ಲಿ ಮುಖ್ಯಮಂತ್ರಿಗಳೇ ಕರೆ ಮಾಡಿ ತಿಳಿಸಿದ್ರೆ ಹೇಗೆ ನಿಮಗೆ? ಖಂಡಿತ ಮುಖ್ಯಮಂತ್ರಿಗಳೇ ನನಗೆ ಫೋನ್ ಮಾಡಿದರು. ಇದಕ್ಕೆ ಬಾರಯ್ಯ, ರಾಜಭವನಕ್ಕೆ ಬಾರಯ್ಯ, ನಿಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ನಿನಗೆ ಅಂತ ಹೇಳಿದ್ರು. ಭಾಳ ಸಂತೋಷ ಆಯ್ತು ನನಗೆ ಕೇಳಿ. ಯಾವ ಖಾತೆಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಬಾಲಕೃಷ್ಣ ಅವರು? ಯಾಕೆಂದ್ರೆ ಇಂಥದ್ದೇ ಅಂತ ಏನಾರ ಒಂದು ಆಸೆಗಳು ಇದ್ದೇ ಇರುತ್ತೆ ಸಹಜವಾಗಿ. ಯಾವುದೇ ಕೊಟ್ಟರು ಓಕೆನಾ? ಮುಖ್ಯಮಂತ್ರಿಗಳೇ ನಮ್ಮವರಾಗಿದ್ದಾಗ ನಮಗೆ ಖಾತೆ ಮೇಲೆ ವ್ಯಾಮೋಹ ಇಲ್ಲ. ಮುಖ್ಯಮಂತ್ರಿಗಳೇ ನಮ್ಮವರಾಗಿರೋದ್ರಿಂದ ಅವ್ರು ಯಾವ ಖಾತೆ ಕೊಟ್ಟು ನಿನ್ನ ಜವಾಬ್ದಾರಿ ನಿರ್ವಹಿಸ ಅಂತಂದ್ರೆ ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತೀನಿ ನಾನು. ನೀವು ಕೂಡ ರೈತ ಕುಟುಂಬದಿಂದ ಬಂದಂತವ್ರು. ಆ ರೀತಿ ಏನಾದ್ರು ರೈತರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಕೃಷಿ ಖಾತೆ ಆ ಥರದ್ದೇನ ನಿರೀಕ್ಷೆ ಇದೆಯಾ ಅಂತ? ಹೇಳಿಲ್ವಾ, ಮುಖ್ಯಮಂತ್ರಿಗಳು ಯಾವುದೇ ಖಾತೆಯನ್ನು ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟಾಗ ಅವ್ರಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇಂಥ ಖಾತೆ ಅಂಥ ಖಾತೆ ಅಂತೇನು ಯಾವ ಒತ್ತಾಸೆ ಇಲ್ಲ ನಂದು. ಒಂದಷ್ಟು ಈಗಾಗಲೇ ಸಚಿವಾಕಾಂಕ್ಷಿಗಳಿಗೆ ಕೈ ತಪ್ಪಿದ್ದಕ್ಕೆ ಈಗ ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಮೈಸೂರಿನಲ್ಲಿ ಒಂದಷ್ಟು ಘಟನೆ ಕೂಡ ಆಗಿದೆ. ಅಂದ್ರೆ ವಿಷ ಕುಡಿಯುವಂತ ಪ್ರಯತ್ನವನ್ನು ಕೂಡ ಕಾರ್ಯಕರ್ತರು ಮಾಡಿದ್ದಾರೆ, ತನ್ವೀರ್ ಸೇಠ್ ಕಡೆಯವರು. ಈಗ ನಮಗೂ ಕೂಡ ಅವಕಾಶ, ನಮಗೂ ಕೂಡ ಏನೋ ಆಗ್ತದೋ ಇಲ್ಲೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ದೋ ನಾವು ಕೂಡ. ಒತ್ತಡ ಜಾಸ್ತಿ ಇದೆ. ಯಾಕಂದರೆ 140 ಜನ ಗೆದ್ದಿರ್ತಕ್ಕಂಥದ್ದು. ಎಲ್ಲ ಜಾತಿನಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಪ್ರಮುಖವಾದಂಥ ನಾಯಕರುಗಳು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒತ್ತಡ, ಈ ನಿರಾಸೆಗಳು ಜಾಸ್ತಿ ಇರ್ತದೆ. ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಹೈಕಮಾಂಡು ಎಲ್ಲ ಸೇರಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಷ್ಟು ಖುಷಿ ಇದೆ ಈಗ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜಿಲ್ಲೆಯವರೇನೆ, ಈಗ ಮತ್ತೆ ನೀವು ಸಚಿವರಾಗಿದ್ದೀರಿ ಅಲ್ಲೇನೆ, ಈಗ ಕೆಲಸ ಮಾಡ್ಲಿಕ್ಕೆ ಎಷ್ಟು ಖುಷಿ ಇದೆ? ನಾನು ಹೇಳಲಿಲ್ವಾ, ನಮ್ಮ ಸೌಭಾಗ್ಯ. ಅವ್ರ ಕ್ಯಾಬಿನೆಟ್ನಲ್ಲಿ ನಾವು ಮಂತ್ರಿ ಆಗಿರ್ತಕ್ಕಂಥದ್ದು. ಈಗ ಅವ್ರ ಜವಾಬ್ದಾರಿ ಕೊಡ್ತಾರೆ, ಸುಮ್ಮನೆ ಬಿಡಲ್ಲ. ಅವರು ಕೆಲಸ ಮಾಡ್ತಾರೆ, ಎಲ್ಲ ಹತ್ರನೂ ಕೆಲಸ ತೊಗೊತಾರೆ. ಅವರು ಆ ಜವಾಬ್ದಾರಿಯನ್ನು ಕೊಡ್ತಾರೆ, ಅದನ್ನು ನಾವು ನಿಭಾಯಿಸಬೇಕು, ಅವ್ರ ಕೈನ ಬಲಪಡಿಸ್ಬೇಕು. ಕಾಂಗ್ರೆಸ್ ಪಕ್ಷ ಮತ್ತೆ 28ಕ್ಕೆ ಸರ್ಕಾರ ಬರೋ ರೀತಿಯಲ್ಲಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಈಗ ತುರ್ತಾಗಿ ಎಲ್ಲರಿಗೂ ಮಾಹಿತಿ ಬಂದಿರುವಂಥದ್ದು, ಎಲ್ಲ ರೆಡಿ ಆದ್ರ, ಸಿದ್ಧತೆ ಮಾಡ್ಕೊಂಡ್ರ, ಕಾರ್ಯಕರ್ತರಿಗೆಲ್ಲ ತಿಳಿಸಿದ್ರ ಬಲ್ಲಣ್ಣವ್ರು? ಹೇಗೆ ಏನದು ಗೊತ್ತಾಗಲ್ವಾ? ಇದು ಹಬ್ಬಿಡ್ತದೆ ಹಂಗೇನೆ. ಗೊತ್ತಾಯ್ತದಂಗೆ ನ್ಯೂಸಲ್ಲಿ ನಿಮ್ಮ ಟಿ ವಿಯವರೇನೆ ಅರ್ಧ ಹಬ್ಬಿಸ್ಬಿಟ್ಟಿದ್ರಲ್ಲ ಎಲ್ಲನೂ. ಪೂರ್ತಿ ಹೆಚ್ಚು ಕಡಿಮೆ ನಿಮ್ಮ ಟಿ ವಿಲಿ ನೋಡ್ತಾನೆ ಇದ್ರು. ಬೆಳಗ್ಗೆಯಿಂದ ಯಾರ್ಯಾರು ಅಭಿಮಾನಿಗಳಿದ್ರು ಎಲ್ಲ ಕೂಡ ನಿಮ್ಮ ಟಿ ವಿ ವಾಚ್ ಮಾಡ್ತಾ ಇದ್ರು. ನಿಮ್ಮ ಟಿ ವಿನಲ್ಲಿ ಈಗಾಗಲೇ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸುಮಾರು ಜನ ಎಲ್ಲ ಕೂಡ ಬರ್ತಾ ಇದ್ದಾರೆ ಕ್ಷೇತ್ರದಿಂದ. ಎಷ್ಟೊತ್ತಿಗೆ ಹೊರಡ್ತೀರಿ? ಕುಟುಂಬ ಸಮೇತ ಹೊರಡ್ತೀರಾ ರಾಜಭವನಕ್ಕೆ? ಹೇಗೆ, ಎಷ್ಟೊತ್ತಿಗೆ? ಎಲ್ಲ ಕುಟುಂಬ ಆಮೇಲೆ ಬರ್ತದೆ, ನಾನು ಮೊದಲೇ ಹೊರಡ್ತೀನಿ. CM ಏನಾದ್ರು ಭೇಟಿ ಮಾಡ್ತೀರಾ ಈಗ ಅದಕ್ಕಿಂತ ಮುಂಚಿತವಾಗಿ? ಇಲ್ಲ, ಈಗ ಸದ್ಯಕ್ಕೆ ನೋಡ್ತೀನಿ, ಪರಿಸ್ಥಿತಿ ನೋಡ್ತೀವಿ. ಆಮೇಲೆ ಹೋಗಿ ಭೇಟಿ ಮಾಡಲೇಬೇಕಲ್ಲ, CMನ ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತ ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.